morning, my dear friends. In previous class, I will derive some important relation that will be called f is equal to r by 2. Today, I will explain the mirror formula in case of concave spherical mirror. Today, ಈ class ಅಲ್ಲಿ mirror formula derive ಮಾಡೋಣ. ಈ mirror formula ನೋಡಿ, ಈ mirror formulaದಲ್ಲಿ ಏನು ಈ ಮಿರರ್ ಫಾರ್ಮುಲಾ ನಿಮಗೆ ಏನು ಗೊತ್ತಿದ್ರೆ ದ ರಿಲೇಶನ್ ಬಿಟ್ವೀನ್ ಯು ವಿ ಎಫ್ ಅಂತ ಅಂದ್ರೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಇಮೇಜ್ ಡಿಸ್ಟೆನ್ಸ್ ಮತ್ತೆ ಫೋಕಲ್ ಲೆಂತ್ ಅಂತ ಇದೆ ನೋಡಿ. ಇಲ್ಲಿ ಎಕ್ಸಾಮಿನೇಷನ್ ಕೇಳ್ತಕ್ಕಂಥ ಕ್ವೆಶ್ಚನ್ ಯಾವ ರೀತಿ ಇರುತ್ತೆ, ಡಿರೈವ್ ಮಿರರ್ ಫಾರ್ಮುಲಾ ಆರ್ ಮಿರರ್ ಈಕ್ವೇಶನ್. ನೋಡಿ ಈ ಚಾಪ್ಟರ್ ಯಾವುದು ಅಂದ್ರೆ ಆಪ್ಟಿಕ್ಸ್ ರೇ ಆಪ್ಟಿಕ್ಸ್ ಅಲ್ಲಿ ರಿಫ್ರಾಕ್ಷನ್ ಟು ಸ್ಫೆರಿಕಲ್ ಮಿರರ್ ಕಾನ್ಸೆಪ್ಟ್ ಹೇಳ್ತಾ ಇದ್ದೀವಿ. ಇಲ್ಲಿ ಈ ರಿಫ್ರಾಕ್ಷನ್ ಟು ಸ್ಫೆರಿಕಲ್ ಮಿರರ್ ಕಾನ್ಸೆಪ್ಟ್ ಅಲ್ಲಿ ನಾವು ಒಂದು ಕಾನ್ಕೇವ್ ಮಿರರ್ ಅನ್ನು ಕನ್ಸಿಡರ್ ಮಾಡೋಣ. ದಟ್ ವಿಲ್ ಬಿ ಕಾಲ್ಡ್ ಎ ಕಾನ್ಕೇವ್ ಮಿರರ್. ನೋಡಿ ಕಾನ್ಕೇವ್ ಮಿರರ್ ಅಂದ್ರೆ ಏನು? ಟೈಪ್ಸ್ ಆಫ್ ಮಿರರ್ ಅಲ್ಲಿ ಟೂ ಟೈಪ್ಸ್ ಇದೆ, ಒಂದು ಕಾನ್ವೆಕ್ಸ್ ಇನ್ನೊಂದು ಕಾನ್ಕೇವ್ ಮಿರರ್ ಅಂತ ಹೇಳಿ. ಕಾನ್ಕೇವ್ ಮಿರರ್ ಅಂದ್ರೆ spherical mirror ಅಂದ್ರೆ a mirror in which whose reflecting surface towards the center of curvature is called concave spherical mirror. XPY. P nothing but pole nothing but midpoint of the spherical mirror. P ನ ಇಂಡಿಕೇಶನ್. ಇಲ್ಲಿ ನಿಮಗೆ ಮೂರು ಕಂಡೀಷನ್ ಹೇಳಿದೆ. ಏನ್ ಕಂಡೀಷನ್? ಇದು ಆಬ್ಜೆಕ್ಟ್, ಇಲ್ಲಿ ಇರತಕ್ಕಂಥದ್ದು ಆಬ್ಜೆಕ್ಟ್, ಇದಕ್ಕೆ ನೇಮಿಂಗ್ ಮಾಡೋಣ ಎ ಬಿ ಅನ್ನೋದು ಆಬ್ಜೆಕ್ಟ್. ಈ ಆಬ್ಜೆಕ್ಟ್ ಇಂದ ಪೋಲ್ ಇರತಕ್ಕಂಥ ಡಿಸ್ಟೆನ್ಸ್ ನ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂತ ಕರೀತೀವಿ. ಇಟ್ ಈಸ್ ಇಂಡಿಕೇಟೆಡ್ ಬೈ ಯು ಅಂದ್ರೆ ಆಬ್ಜೆಕ್ಟ್ ಡಿಸ್ಟೆನ್ಸ್. ನಾವು ಬರೆಯೋಣ ನೋಡಿ, ಆಬ್ಜೆಕ್ಟ್ ಇಂದ ಒಂದು ರೇ ಆಫ್ ಲೈಟ್ ಇನ್ಸಿಡೆಂಟ್ ಆಗುತ್ತೆ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಪ್ಯಾರಲಲ್ ಆಗಿದೆ. ಆರೋ ಮಾರ್ಕ್ ತೋರಿಸಬೇಕು. ಆರೋ ಮಾರ್ಕ್ ವೆರಿ ಇಂಪಾರ್ಟೆಂಟ್ ಇದೆ. ಈ ಆರೋ ಮಾರ್ಕ್ ರಿಫ್ಲೆಕ್ಷನ್ ಆಯಿತು. ಈ ರಿಫ್ಲೆಕ್ಷನ್ ಆದಾಗ ಇಲ್ಲಿರ್ತಕ್ಕಂಥ ಒಂದು ರಿಫ್ಲೆಕ್ಟೆಡ್ ಲೈಟ್ ಎಲ್ಲಿ ಪಾಸ್ ಆಗುತ್ತೆ ನೋಡಿ. ಈ ರಿಫ್ಲೆಕ್ಟೆಡ್ ಲೈಟ್ ಪಾಸ್ ಆಗ್ತಕ್ಕಂಥ ಒಂದು ಪಾಯಿಂಟ್ ನ ನಾವು ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀವಿ. ಇಟ್ ಈಸ್ ಇಂಡಿಕೇಟೆಡ್ ಬೈ ಎಫ್. ಎಫ್ ಅಂದ್ರೆ ಪ್ರಿನ್ಸಿಪಲ್ ಫೋಕಸ್. ನಮ್ಮದಲ್ಲಿ ಯಾವುದೇ ರೇ ಆಫ್ ಲೈಟ್ ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಪ್ಯಾರಲಲ್ ಆಗಿ ಇನ್ಸಿಡೆಂಟ್ ಆಯಿತು ಅಂದ್ರೆ ರಿಫ್ಲೆಕ್ಟೆಡ್ ಲೈಟ್ ಪಾಸ್ ಆಗ್ತಕ್ಕಂಥ ಒಂದು ಪಾಯಿಂಟ್ ನ ಪ್ರಿನ್ಸಿಪಲ್ ಫೋಕಸ್ ಅಂತೀವಿ. ಇಟ್ ಈಸ್ ಇಂಡಿಕೇಟೆಡ್ ಬೈ ಎಫ್ ಅಂತ ನಾವು ಬರೆದಿದ್ದೇವೆ. ಸೆಕೆಂಡ್, ಒಂದು ರೇ ಆಫ್ ಲೈಟ್ ಪೋಲಿಗೆ ಇನ್ಸಿಡೆಂಟ್ ಆದಾಗ ಯಾವುದೇ ಆಂಗಲ್ ಅಲ್ಲಿ ಅದು ಲಾಸ್ ಆಫ್ ರಿಫ್ಲೆಕ್ಷನ್ ನ ಒಬೆ ಮಾಡುತ್ತೆ. ಲಾಸ್ ಆಫ್ ರಿಫ್ಲೆಕ್ಷನ್ ನ ಒಬೆ ಮಾಡುತ್ತೆ ನೋಡಿ. ಲಾಸ್ ಆಫ್ ರಿಫ್ಲೆಕ್ಷನ್ ಏನ್ ಮಾಡೋದು? ಒಬೆ ಮಾಡುತ್ತೆ. ನಾಮದಲ್ಲಿ ಇರಬೇಕು. ನೆಕ್ಸ್ಟ್ ಅನದರ್ ಕಾನ್ಸೆಪ್ಟ್, ಸ್ವಲ್ಪ ಡಯಾಗ್ರಾಮ್ಸ್ ಗಳನ್ನ ದೊಡ್ಡದಾಗಿ ಬರೆಯಬೇಕು. ಈ ರೀತಿ ಅನದರ್ ರೇ ಆಫ್ ಲೈಟ್ ಇದು ಸೆಂಟರ್ ಆಫ್ ಕರ್ವೇಚರ್ ಅನ್ಕೊಳ್ಳೋಣ. ಇನ್ನ ಸೆಂಟರ್ ಆಫ್ ಕರ್ವೇಚರ್ ಅಲ್ಲಿ ಈ ರೀತಿ ಪಾಸ್ ಆಯ್ತು ನೋಡಿ. ಈ ರೀತಿ ಪಾಸ್ ಆಯ್ತು. ಸೆಂಟರ್ ಆಫ್ ಕರ್ವೇಚರ್ ಅಲ್ಲಿ ಈ ರೀತಿ ಪಾಸ್ ಆಯ್ತು ಅಂದ್ರೆ ಇಲ್ಲಿರ್ತಕ್ಕಂಥ ಒಂದು ರಿಫ್ಲೆಕ್ಟೆಡ್ ಲೈಟ್ ಇದು ಸೆಂಟರ್ ಆಫ್ ಕರ್ವೇಚರ್ ಅನ್ಕೊಳ್ಳೋಣ. ಏರಿಯಾ ಆಫ್ ಲೈಟ್ ಪಾಸಿಂಗ್ ಥ್ರೂ ಸೆಂಟರ್ ಆಫ್ ಕರ್ವೇಚರ್ retrace its original path. ನೋಡಿ, ಪಾತ್ ಹಿಂಗ್ ಇನ್ಸಿಡೆಂಟ್ ಆದ್ರೆ ಇಲ್ಲಿರ್ತಕ್ಕಂಥದ್ದು ರಿಫ್ಲೆಕ್ಷನ್ ಆಗಿ ಅಗೇನ್ ಹಿಂಗೆ ಬರುತ್ತೆ. ಇದು ಕಂಡೀಷನ್. ಇಷ್ಟು ಇದೊಂದು ಡಯಾಗ್ರಾಮ್. ಇದರ ಇಮೇಜ್ ಫಾರ್ಮೇಷನ್ ಇದಾಗುತ್ತೆ ನೋಡಿ. ಇಮೇಜ್ ಫಾರ್ಮೇಷನ್ ಆಗ್ತಕ್ಕಂಥ ಇದು ನಾನು ಇಮೇಜ್ ಅಂತ ಕರಿತೀನಿ. ಬಿ ಡ್ಯಾಶ್ ಎ ಡ್ಯಾಶ್ ಬಿ ಡ್ಯಾಶ್ ಎ ಡ್ಯಾಶ್. ಈಗ ಇಂಡಿಕೇಶನ್ ನೋಡಿ, ಆರೋ ಮಾರ್ಕ್ ಕರೆಕ್ಟ್ ಆಗಿದೆ. ಇಲ್ಲಿ ಫಸ್ಟ್ ಡಿಸ್ಟೆನ್ಸ್ ಮೆಜರ್ ಮಾಡೋಣ ನೋಡಿ. ಇಲ್ಲಿಂದ ಇಲ್ಲಿಗೆ ಇರತಕ್ಕಂಥದ್ದು ಆಬ್ಜೆಕ್ಟ್ ಡಿಸ್ಟೆನ್ಸ್ ನ ಪೋಲ್ ಇಂದ ಮೆಜರ್ ಮಾಡಬೇಕು. ಇಲ್ಲಿಂದ ಇಲ್ಲಿಗೆ ಇರತಕ್ಕಂಥ ಡಿಸ್ಟೆನ್ಸ್ ನೋಡಿ. ಇಲ್ಲಿಂದ ಇಲ್ಲಿಗೆ ಇರತಕ್ಕಂಥ ಡಿಸ್ಟೆನ್ಸ್ ಆಬ್ಜೆಕ್ಟ್
ಪ್ರಿನ್ಸಿಪಲ್ ಫೋಕಸ್ ಅಂಡ್ ಪೋಲ್. ಸಿ ಇಂದ ಪಿ ಇರತಕ್ಕಂಥದ್ದು ರೇಡಿಯಸ್ ಆಫ್ ಕರ್ವೇಚರ್. ಸಿ ಇಂದ ಪಿ ಇರತಕ್ಕಂಥದ್ದು ರೇಡಿಯಸ್ ಆಫ್ ಕರ್ವೇಚರ್ ಬರ್ಕೊಂಡು ಇಲ್ಲಿ ಇಂಡಿಕೇಶನ್ ಬರೀತಾ ಬರ್ತೀನಿ ನೋಡಿ. ಇದನ್ನ ಎಂ ಅಂತ ಹೇಳಿ ಇಟ್ ಇಸ್ ಕಾಲ್ಡ್ ಎಂ. ಇಲ್ಲಿ ಎಕ್ಸ್ ಪಿ ವೈ ಅಂತ ಕಾಣುತ್ತೆ. ಎಕ್ಸ್ ಪಿ ವೈ ಅಂದ್ರೆ ಕಾನ್ಕೇವ್ spherical mirror. Concave spherical mirror. Next P nothing but pole. P nothing but pole. Next AP ಅಂದ್ರೆ BP is U. It is called object distance. Next B dash P equal to V. Idna image distance. FP focal length. Explain ಮಾಡಬೇಕಿವಲ್ಲ focal length. Capital F ಅಂದ್ರೆ principal focus. Next C ಅಂದ್ರೆ center of curvature. CP is equal to R ಅಂದ್ರೆ radius of curvature. CP nothing but radius of curvature. Principal axis ಅಂದ್ರೆ straight line passing through center of curvature and pole ಅಂತ. ಇಷ್ಟು ಕಾನ್ಸೆಪ್ಟ್ ನ ಲೇಬಲ್ ಮಾಡ್ಕೊಂಡು ಎಕ್ಸ್ಪ್ಲೇನ್ ಮಾಡಿ. ನೆಕ್ಸ್ಟ್ I will go to some important idea about similar triangles. ನಾವು ತಿಳ್ಕೊಬೇಕು similar triangles ಅಂದ್ರೆ ಏನು ಅಂತ ಒಂದು ಐಡಿಯಾ ಹೇಳ್ತೀನಿ. ಇಲ್ಲಿ similar triangle property ಕಾನ್ಸೆಪ್ಟ್ ಇಲ್ಲಿ ಬರೀತೀನಿ ನೋಡಿ. ಇಲ್ಲಿ ಇರತಕ್ಕಂತ ಒಂದು ಕಾನ್ಸೆಪ್ಟ್ similar triangle property. ಏನು similar triangle property ಅಂದ್ರೆ ಗೊತ್ತಿರಬೇಕೀಗ. ಇದು similar triangles ಗೆ ಏನು ರೂಲ್ಸ್? if two triangles are similar then ratio of height is equal to ratio of base ಅಂತ. ratio of base ಇದು ನಾವು ತಿಳ್ಕೊಬೇಕು. ಬೇಕು ಗೊತ್ತಾದ್ರೆ ಡಿರೈವೇಶನ್ ತುಂಬಾ ಈಜಿ. ಏನು ಇಲ್ಲಿ ಸಿಮಿಲರ್ ಟ್ರಯಾಂಗಲ್ಸ್ ಹೆಂಗಿರ್ತವೆ ನೋಡಿ. ಸಿಮಿಲರ್ ಟ್ರಯಾಂಗಲ್ಸ್ ಅಂದ್ರೆ ಈ ರೀತಿನೂ ಇರಬಹುದು. ಈ ರೀತಿ ಇದ್ದಾಗ ನೋಡಿ ಎ ಬಿ ಸಿ ಡಿ ಇ ಅಂತ. ಇಲ್ಲಿ ಎ ಬಿ ಸಿ ಅಂಡ್ ಸಿ ಡಿ ಇ ಆರ್ ಸಿಮಿಲರ್ ಟ್ರಯಾಂಗಲ್ಸ್. then ಇದು ಅಪ್ಲೈ ಮಾಡಿ ರೇಷಿಯೋ ಆಫ್ ಹೈಟ್. ರೇಷಿಯೋ ಆಫ್ ಹೈಟ್ ಅಂದ್ರೆ ಇದು ಎ ಬಿ ನ ಹೈಟ್ ಇದಕ್ಕೆ ರೇಷಿಯೋ ನೋಡಿ. ರೇಷಿಯೋ ಅಂದ್ರೆ ಎ ಬಿ ಬೈ ಡಿ ನೋಡಿ. ರೇಷಿಯೋ ಆಫ್ ಎ ಬಿ ಟು ಡಿ ನಾವು ತಿಳ್ಕೊಬೇಕು. ಇದು ರೇಷಿಯೋ, ಇದರ ಹೈಟ್ ಇದು ರೇಷಿಯೋದಲ್ಲಿ ಇರುತ್ತೆ. ಬೇಸ್ ಅಂದ್ರೆ ಎ ಸಿ ಬೈ ಸಿ ಈ ತರ ಅಪ್ಲೈ ಮಾಡಬಹುದು. ನಿಮ್ಮ ಮ್ಯಾಥಮೆಟಿಕ್ಸ್ ಬಂದಿರತಕ್ಕಂತ ಐಡಿಯಾ ಸಿಂಪಲ್ ಆಗಿ ಹೇಳಿದೆ. ನೆಕ್ಸ್ಟ್ ಮತ್ತೆ ಇದೇ ಕಾನ್ಸೆಪ್ಟ್ ಈ ತರನೂ ಇರಬಹುದು. ಯಾವ ತರ ನೋಡಿ. ಈ ರೀತಿ ಸಿಮಿಲರ್ ಟ್ರಯಾಂಗಲ್ಸ್ ಅಂದ್ರೆ ಈ ರೀತಿ ಇರುತ್ತೆ. ಇದು ಸಿಮಿಲರ್ ಟ್ರಯಾಂಗಲ್ಸ್. ಇದಕ್ಕೂ ಬೇಕಾದ್ರೆ ಎ ಬಿ ಸಿ ಡಿ ಇ ಅಪ್ಲೈ ಮಾಡೋಣ. ಸೇಮ್ ಅಪ್ಲೈ ಮಾಡಿ. ಫ್ರಮ್ ಟ್ರಯಾಂಗಲ್ ಎ ಬಿ ಸಿ ಅದರಲ್ಲಿ ಡಿ ಇ ಎಫ್ ಕಾನ್ಸೆಪ್ಟ್ ಅಪ್ಲೈ ಮಾಡಿದ್ರೆ ಎ ಬಿ ಬೈ ಡಿ ಇ ಇಸ್ ಈಕ್ವಲ್ ಟು ಎ ಸಿ ಬೈ
ಓವರ್ಲ್ಯಾಪಿಂಗ್ ಸರ್ಫೇಸ್. ಸ್ಮಾಲ್ ಆಂಗಲ್ ಅಲ್ಲಿ ಇಲ್ಲಿರ್ತಕ್ಕಂಥ ಒಂದು ರೇ ಆಫ್ ಲೈಟ್ ಇನ್ಸಿಡೆಂಟ್ ಆದಾಗ ಪ್ಯಾರಾಕ್ಸಿಯಲ್ ರೇಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಪ್ಯಾರಾಕ್ಸಿಯಲ್ ರೇಸ್ ಅಲ್ಲಿ ಥೀಟಾ ವ್ಯಾಲ್ಯೂ ಕಡಿಮೆ ಇರುತ್ತೆ, ಅವಾಗ m is very close to p ಅಂತ ಕಂಡೀಷನ್. m is very close to p, then mp is considered as straight line ಅಂತ ಕನ್ಸಿಡರ್ ಮಾಡಿ. ಸರ್ ಇದು ಕರ್ವ್ಡ್ ಆಗಿದೆ ಅಂತ ಅನ್ಕೊಂಬೇಡಿ. ಫಾರ್ ಪ್ಯಾರಾಕ್ಸಿಯಲ್ ರೇಸ್ m is very close to p, then mp is considered as straight line and perpendicular to cp. ಜ್ಞಾಪಕದಲ್ಲಿರಲಿ. ಅದಿದ್ಮೇಲೆ fmp is treated as right angle triangle. ಇದು ಸ್ಟ್ರೈಟ್ ಲೈನ್, ಕನ್ಫ್ಯೂಸ್ ಆಗಬೇಡಿ, ಜ್ಞಾಪಕದಲ್ಲಿರಲಿ. ಹೀಗೆ ಟ್ರಯಾಂಗಲ್ from triangles f m p and a dash b dash f a dash b dash f ನೋಡಿ a dash b dash f m p are similar triangles or similar triangles. Similar triangles. ಈಗ ಅಪ್ಲೈ ಮಾಡಿ. ಬೇಸ್ ರೇಷಿಯೋ ಇದು ಈಕ್ವಲ್ ಆಗಿರುತ್ತೆ. ನೋಡಿ ಇಲ್ಲಿರತಕ್ಕಂಥದ್ದು ಫಸ್ಟ್ ಅಪ್ಲೈ ಮಾಡಿ. mp ಓವರ್ a dash b dash ಗೊತ್ತಾಗ್ತಾ ಇದೆ ಅನ್ಸುತ್ತೆ. ಇದಕ್ಕೆ ಅಪ್ಲೈ ಮಾಡಿರ್ತಕ್ಕಂಥದ್ದು ಈ ತರ ಇದೆ. ಅದು ab by d ಬರ್ಬೋದು. ಅದೇ ತರ mp by a dash b dash ಹೈಟ್ ಆಯ್ತು, ಇದು ಹೈಟ್ ಇದು ಹೈಟ್. ಈಗ ಬೇಸ್ ತರಲಿ b dash f f ಗೆ ರೇಷಿಯೋದಲ್ಲಿ ಇರುತ್ತೆ. fp ಓವರ್ b dash f b dash f ಗೊತ್ತಾಯ್ತು ಅನ್ಸುತ್ತೆ. b dash f fp ಗೆ ರೇಷಿಯೋದಲ್ಲಿ ಇರುತ್ತೆ. ಬಟ್ ಇಲ್ಲಿ ಕಂಡೀಷನ್ ಏನಿದೆ, ಬಟ್ p is very close to m ಆಗಿರೋದ್ರಿಂದ ನಾವು mp is equal to ab. ನೋಡಿ ಏನು ಬೇಕಂದ್ರೆ abpm ಗೆ ರೆಕ್ಟಾಂಗಲ್ ಅಲ್ಲಿ ಆಪೋಸಿಟ್ ಸೈಡ್ಸ್ ಈಕ್ವಲ್ ಆಗಿರೋದ್ರಿಂದ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. mp can be replaced by ab by a dash b dash that will be equal to fp over b dash f. It is called equation number 1. It is called equation number 1. ಗೊತ್ತಾಯ್ತು ಸರ್, equation number 1 ಬರ್ತೀನಿ. Similarly another triangle abp ಮತ್ತೆ ಇಲ್ಲಿ a dash b dash p are similar from triangle abp and a dash b dash p are similar triangles. ಅಪ್ಲೈ ಮಾಡಿ. ಇಲ್ಲಿ ಫಸ್ಟ್ ಟೈಮ್ ab ನೋಡಿ ಇಲ್ಲಿರ್ತಕ್ಕಂಥ ಹೈಟ್ ಇದು ರೇಷಿಯೋ a dash b dash that will be equal to ಇಲ್ಲಿರ್ತಕ್ಕಂಥ ಬೇಸ್ bp by b dash p that will be called equation number 2. ಗೊತ್ತಾಯ್ತು ಅನ್ಸುತ್ತೆ. that will be called equation number 2 ಬದಿದ್ದು. ಇದು ಬೇಸ್ ರೇಷಿಯೋದಲ್ಲಿ ಇರುತ್ತೆ, ಇದು ಹೈಟ್ ಈ ಹೈಟ್ ರೇಷಿಯೋದಲ್ಲಿ ಇರುತ್ತೆ. ಈ ಕಾನ್ಸೆಪ್ಟ್ ಇದನ್ನ ನೋಡ್ಕೊಂಡು ಇದನ್ನ ಡಿಸೈಡ್ ಮಾಡಬೇಕು, ಇಲ್ಲ ಅಂತ ಗೊತ್ತಾಗಲ್ಲ. ಫ್ರಮ್ ಈಕ್ವೇಷನ್ ಕಂಪೇರ್ ಮಾಡಿ. ಫ್ರಮ್ ಈಕ್ವೇಷನ್ 1 and 2 we get LHS equal RHS automatically equal ಆಗುತ್ತೆ. ನೋಡಿ bp by b dash p that will be equal to fp by b dash f. ಕನ್ಫ್ಯೂಸ್ ಆಗಬಾರದು. fp by b dash f. ನೆಕ್ಸ್ಟ್ ಕಾನ್ಸೆಪ್ಟ್ ಬರೀತೀನಿ ನೋಡಿ. ಇಲ್ಲಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅಲ್ಲಿ b dash p ನೋಡಿ ಇಲ್ಲಿರ್ತಕ್ಕಂಥ bp ನ ಸಬ್ಸ್ಟಿಟ್ಯೂಷನ್ ತಗೊಳ್ಳಬಹುದು. ನೋಡಿ bp ಏನಂತ ಸಬ್ಸ್ಟಿಟ್ಯೂಷನ್ ತಗೊಳ್ಳಬಹುದು. bp ಆಬ್ಜೆಕ್ಟ್ ಡಿಸ್ಟೆನ್ಸ್
ಬರ್ರಿ u ಓವರ್ b dash p ಯೂನಿಟ್ ಡಿಸ್ಟೆನ್ಸ್ v is equal to fp ನ f ಅಂತ ತಗೋದು ಸಬ್ಸ್ಟಿಟ್ಯೂಟ್ ಮಾಡಿ ಓವರ್ b dash f ಏನು ಸಬ್ಸ್ಟಿಟ್ಯೂಷನ್ ತಗೊಳಕ್ಕಾಗಲ್ಲ ನೋಡಿ b dash f ನ ಸಬ್ಸ್ಟಿಟ್ಯೂಷನ್ ತಗೊಳಕ್ಕಾಗಲ್ಲ ಅದಕ್ಕೋಸ್ಕರ ಇನ್ನ b dash p ಮೈನಸ್ fp ಅಂತ ಬರೆಯೋ ಪ್ರಾವಿಷನ್ ಇದೆ ನಾವು ಅದನ್ನ ಇಟ್ಕೋಬೇಕು b dash p ಮೈನಸ್ fp ನೋಡಿ ಗೊತ್ತಾಯ್ತು ಅನ್ಸುತ್ತೆ ಬರ್ದಿದ್ದೀನಿ ಇದು ಹೆಂಗೆ ನಾನು ಹೇಳ್ತೀನಿ ಇನ್ನೊಂದ್ಸತಿ ಈ ಕಡೆ ಅಬ್ಸರ್ವ್ ಮಾಡಿ ಇಲ್ಲಿ b dash p ನ ಬರೀತೀನಿ ನೋಡಿ b dash p is equal to b dash of plus ಏನಂತ ಬರೀಬಹುದು fp ಅಂತ ಬರೀಬಹುದು ನಮಗೆ ಬೇಕಾಗಿರೋದು b dash f ಗೆ ಸಬ್ಸ್ಟಿಟ್ಯೂಷನ್ ಏನಕ್ಕೆ ಅಂದ್ರೆ ಏನು u v r ಅಂತ ಏನು ಕೊಡಕ್ಕಾಗಲ್ಲ ಇದು ಅದಕ್ಕೋಸ್ಕರ ಈಗ ನಮಗೆ ಬೇಕಾಗಿರೋದು b dash f ಈ ಕಡೆ ತಗೊಂಡಿ b dash p minus fp that will be equal to b dash ಇದನ್ನೇ ನೋಡಿ ಇದನ್ನೇ ನಾವು ರೆಪ್ರೆಸೆಂಟ್ ಮಾಡ್ತಿರ್ತಕ್ಕಂಥ ಐಡಿಯಾ ಈಗ ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ uv is equal to f over b dash p ಅಂದ್ರೆ b dash p ಅಂದ್ರೆ v ನೋಡಿ b dash p ಅಂದ್ರೆ v minus f ಅಂದ್ರೆ f ಈಗ ನೋಡಿ ಇಲ್ಲಿರ್ತಕ್ಕಂಥ ಒಂದು ಈಕ್ವೇಷನ್ ನಂಬರ್ 2 ಇದಕ್ಕೆ ಸೈನ್ ಕನ್ವೆನ್ಷನ್ ಅಪ್ಲೈ ಮಾಡಬೇಕು ಅಕಾರ್ಡಿಂಗ್ ಟು ಸೈನ್ ಕನ್ವೆನ್ಷನ್ ಗೊತ್ತಿರಬೇಕು ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ray is taken as positive sign opposite to the direction of incident ray is taken as negative sign height with respect to above the principal axis is taken as positive sign height below the respect to principal axis is taken as negative sign ಅದೇನೇ ಇಟ್ಕೊಂಡ್ಬಿಟ್ಟು ಬಿಟ್ಬಿಡಿ ಸಿಂಪಲ್ ಆಗಿ ಒಂದು ಐಡಿಯಾ ಇದೆ ಅಂದ್ರೆ ಪೋಲ್ ಇಂದ ಮುಂದಕ್ಕೆ ಡಿಸ್ಟೆನ್ಸ್ ನ ಮೆಜರ್ ಮಾಡಬಹುದು ಅಂದ್ರೆ ಪಾಸಿಟಿವ್ ತಗೊಳ್ಳಿ ಈ ಕೇಸ್ ಅಲ್ಲಿ ಪೋಲ್ ಇಂದ ಈ ಕಡೆ ಇರತಕ್ಕಂತವೆಲ್ಲ ನೆಗೆಟಿವ್ ತಗೊಳ್ಳಿ ಅಕಾರ್ಡಿಂಗ್ ಟು ಗ್ರಾಫಿಕಲ್ ಕಾನ್ಸೆಪ್ಟ್ ಈ ಕಡೆ ಹೋದ್ರೆ ಕೋಆರ್ಡಿನೇಟ್ ಪಾಸಿಟಿವ್ ಈ ಕಡೆ ಬಂದ್ರೆ ನೆಗೆಟಿವ್ ಆಗಿರ್ತದೆ ಈ ರಿಫ್ಲೆಕ್ಷನ್ ಆಗಿರೋದ್ರಿಂದ ಎಲ್ಲ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ray ಇರುತ್ತೆ ಅದಕ್ಕೋಸ್ಕರ ಎಲ್ಲ ಇವನ್ನ ಏನು ಮಾಡಬೇಕು ನೆಗೆಟಿವ್ ಆಗಿ ಕನ್ವರ್ಟ್ ಮಾಡಬೇಕು ನಮ್ಮದಲ್ಲಿ ಇರಲಿ ಅಕಾರ್ಡಿಂಗ್ ಟು sign convention u ನ minus u ಯಾಕಂದ್ರೆ ಪೋಲ್ ಇಂದ ಆ ಕಡೆ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ray ಇದೆ ಅದಕ್ಕೋಸ್ಕರ ಸಿಂಪಲ್ ಆಗಿ ನಾವು ಬ್ಲೈಂಡ್ ಮೆಥಡ್ ಅಂದ್ರೆ ಇಲ್ಲಿರ್ತಕ್ಕಂಥ ಪಾಸಿಟಿವ್ ಕೋಆರ್ಡಿನೇಟ್ ಈ ಕಡೆ ಕೊಡುತ್ತೆ ಗ್ರಾಫ್ ಅಲ್ಲಿ ಈ ಕಡೆ ಹೋದ್ರೆ ನೆಗೆಟಿವ್ ಬರುತ್ತೆ ಅದಕ್ಕೋಸ್ಕರ ಯಾವುದೇ ಸೈನ್ ಈ ಕಡೆ ಬರಲಿ ಎಲ್ಲೇ ಆಗಲಿ ಪೋಲ್ ಇಂದ ಆ ಕಡೆ ಇರತಕ್ಕಂಥವೆಲ್ಲ ನೆಗೆಟಿವ್ ಟ್ರೀಟ್ ಮಾಡಿ f is equal to minus f u is equal to minus v is equal to ಅಷ್ಟೇ ಸಿಂಪಲ್ ಕಾನ್ಸೆಪ್ಟ್ ಬಹಳ ಡೆಪ್ತ್ ಅಲ್ಲಿ ಯೋಚನೆ ಮಾಡೋದು ಬೇಡ ಸಿಂಪಲ್ ಆಗಿ ಬರೆಯಿರಿ ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ minus u over minus v that will be equal to minus f over minus v minus of ನಮ್ಮದ್ರಲ್ಲಿ ನೆಗೆಟಿವ್ ಸೈನ್ ಇದಕ್ಕೆ ಇದು ಮೈನಸ್ ಇರುತ್ತೆ ಈಗ ಮೈನಸ್ ಮೈನಸ್ ಕ್ಯಾನ್ಸಲ್ uv is equal to minus f over minus v plus f ಬರ್ತೀನಿ ನೋಡಿ ಈಕ್ವೇಷನ್ ಈಗ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ u into this one v into this one ಏನಾಗುತ್ತೆ minus vf is equal to u into minus v plus f ಏನಾಗುತ್ತೆ ಈಗ minus vf is equal to u into minus v minus uv plus uf ಈಗ dividing both side by uf dividing both side by uvf ಈಗ ಡಿವೈಡ್ ಮಾಡಿ minus vf over uvf is equal to minus uv divided by uvf plus uf divided by uvf ಏನಾಯ್ತು vf get cancel uv get cancel uf get cancel ಉಳ್ಕೊಳ್ಳೋದೇನು ಈ ಕಡೆ minus 1 over u is equal to minus 1 over f plus 1 over v ಈಗ ಅರೇಂಜ್ ಮಾಡಿ ಈ minus 1 over u ಆ ಕಡೆ minus 1 over f ಈ ಕಡೆ ಏನಾಗುತ್ತೆ minus 1 over f ಈ ಕಡೆ ಬಂದ್ರೆ ಪ್ಲಸ್ ಆಯ್ತು ಇದು ಆ ಕಡೆ ಹೋದ್ರೆ 1 over u plus 1 over v ಅಥವಾ 1 over u plus 1 over
ನೀವು ಡಿರೈವೇಶನ್ ವರ್ಕ್ ಮಾಡಬೇಕಾದ್ರೆ ಫಸ್ಟ್ ಯು ಹ್ಯಾವ್ ಟು ರೈಟ್ ನೀಟ್ ಡಯಾಗ್ರಾಮ್ ವಿತ್ ಪ್ಯಾರಾಮರ್, ದೆನ್ ಹೋಲ್ಡಿಂಗ್ ಸಿಮಿಲರ್ ಟ್ರಯಾಂಗಲ್ ಪ್ರಾಪರ್ಟಿ ಹೋಲ್ಡ್ ಮಾಡ್ಕೋಬೇಕು, ಆಮೇಲೆ ಅಪ್ಲೈ ಮಾಡಬೇಕು. ಅದಾಯ್ತಲ್ವಾ? ನೆಕ್ಸ್ಟ್ ಒಂದು ಡೆಫಿನಿಷನ್ ಇಲ್ಲಿ ಬರುತ್ತೆ, ಲೀನಿಯರ್ ಮ್ಯಾಗ್ನಿಫಿಕೇಶನ್ ಅಂತ ಹೇಳ್ಬಿಟ್ಟು ಲಾಸ್ಟ್ ಕಾನ್ಸೆಪ್ಟ್. ಇದರಲ್ಲಿ ಡೆಫಿನಿಷನ್ ಆಫ್ ಲೀನಿಯರ್ ಮ್ಯಾಗ್ನಿಫಿಕೇಶನ್ ವೆರಿ ಇಂಪಾರ್ಟೆಂಟ್. ಒಂದು ಮಾತು ಕೇಳಿದ್ರೆ ಲೀನಿಯರ್ ಮ್ಯಾಗ್ನಿಫಿಕೇಶನ್ it is indicated by small letter m. ಏನು ಲೀನಿಯರ್ ಮ್ಯಾಗ್ನಿಫಿಕೇಶನ್ ಅಂದ್ರೆ it is the ratio of height of the image distance. It is defined as height of image ಅಥವಾ image ಅಂತ ಬರೀರಿ, ಅಥವಾ size of the image, height of the image ಎರಡು ಒಂದೇ. height of object, that will be called linear magnification. Defined linear magnification ಅಂದ್ರೆ it is defined as the ratio of height of the image or size of the image over height of the object or size of the object. It is also defined as image distance by object distance. ಇದನ್ನು ಹೇಳ್ಬೋದು. ಇಲ್ಲಿ ಹೆಂಗೆ ನೋಡಿ, ಕಾನ್ಕೇವ್ ಮಿರರ್ ಅಲ್ಲಿ ಈ ರೀತಿ ಇತ್ತು, ಈ ರೀತಿ ಬಂತು ನೋಡಿ, ಇಲ್ಲಿ ಇರತಕ್ಕಂಥದ್ದು ಕಾನ್ಸೆಪ್ಟ್ ಹಿಂಗೆ ಬಂದಿದೆ, ಅಪ್ಲೈ ಬಂತಲ್ಲ ಕಾನ್ಸೆಪ್ಟ್ ಈ ರೀತಿ ಬಂದಾಗ ಹೈಟ್ ಅಬೌವ್ ದ, ಇದು ಪಾಸಿಟಿವ್ ಇದು ನೆಗೆಟಿವ್, ಇದು ಅಪ್ಲೈ ಮಾಡಿದ್ರೆ ಇಲ್ಲಿ ನೋಡಿ m is equal to height of the image ನ ನೆಗೆಟಿವ್ ತಗೋಬೇಕಂದ್ರೆ ಬಿಲೋ ದ ರೆಸ್ಪೆಕ್ಟಿವ್ ಇದಿರೋದು hi divided by ho ಫಾರ್ಮುಲಾ ಇದು ಬರುತ್ತೆ m. ಸಪೋಸ್ ಇದಕ್ಕೆ ಬಂದ್ರೆ ಸೇಮ್ ಅದೇ ತರ ಇದಿರತಕ್ಕಂಥದ್ದು -v/u ಆಗುತ್ತೆ ಕಾನ್ಸೆಪ್ಟ್ ಲೀನಿಯರ್ ಮ್ಯಾಗ್ನಿಫಿಕೇಶನ್. ಒಂದು ಡೆಫಿನಿಷನ್ ತಿಳ್ಕೊಂಡಿರಬೇಕಷ್ಟೇ. ಇಟ್ ಈಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ height of the image to height of the object in concave spherical mirror. ನೋಡಿ ಇಲ್ಲಿರತಕ್ಕಂಥ ಒಂದು ಕಾನ್ಸೆಪ್ಟ್. ಇಟ್ ಈಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ height of the image formed in case of spherical concave mirror to height of the object, ಅಥವಾ image distance formed in case of spherical concave mirror to object distance ಅಂತ ಹೇಳ್ಬೋದು. the linear magnification ಅಂತ ಕರೀತೀವಿ. ನಾವು ತಿಳ್ಕೋಬೇಕು, ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾರೆ. ಇಷ್ಟು ಇಲ್ಲಿರತಕ್ಕಂಥ ಒಂದು ರಿಫ್ಲೆಕ್ಷನ್ ಥ್ರೂ ಸ್ಪೆರಿಕಲ್ ಮಿರರ್ ಅಲ್ಲಿ ಇರತಕ್ಕಂಥ ಕಾನ್ಸೆಪ್ಟ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬೇರೆ ಕಾನ್ಸೆಪ್ಟ್